ಹಲೋ ಫ್ರೆಂಡ್ಸ್, ನಮಸ್ತೆ. ವರಲಕ್ಷ್ಮಿ ಕಿಚನ್ಗೆ ಸ್ವಾಗತ. ಈಗ ನಾನು ಮಿಕ್ಸ್ಡ್ ಬೇಳೆ ಹಾಕಿ ಸಾಂಬಾರು ಮಾಡ್ತಾ ಇದ್ದೀನಿ. ಒಂದೊಂದು ಇಡಿ ಬೇಳೆ ಹಾಕ್ಕೊಂಡಿದ್ದೀನಿ. ಹೆಸರು ಕಾಳು ಒಂದಿಡಿ, ತೊಗರಿಬೇಳೆ ಒಂದಿಡಿ, ಹೆಸರುಬೇಳೆ ಒಂದಿಡಿ, ಕಡಲೆಬೇಳೆ ಒಂದಿಡಿ, ಇದು ಅವರೆಬೇಳೆ ಒಂದಿಡಿ, ಕಡಲೆಕಾಳು ಒಂದಿಡಿ ಹಾಕ್ಕೊಂಡು ಕುಕ್ಕರಲ್ಲಿ ಬೇಯಿಸ್ತಾ ಇದ್ದೀನಿ. ಬೆಂದ ಮೇಲೆ ಈ ಬೇಳೆ ಎಲ್ಲ ಹಾಕ್ಕೋಬೇಕು. ನೋಡಿ, ಕಡಲೆಕಾಳು ಬೇಯಿಸ್ಕೊಂಡಿದ್ದೀನಿ. ಬೇಳೆ ತೊಳೆದು ಹಾಕಿದ್ದೀನಿ. 6 ಟೊಮೊಟೊ ಇದಕ್ಕೆ ಸೇರಿಸ್ಕೊಳ್ಳೋಣ. ಟೊಮೊಟೊ ಬೇಳೆ ಎರಡೂ ಬೇಯಿಸ್ಕೊಳ್ಳೋಣ. ಸಾಂಬಾರ್ ಪೌಡರ್ 1 ಸ್ಪೂನು, ಚಿಲ್ಲಿ ಪೌಡರ್ 1 ಸ್ಪೂನು, ಸ್ವಲ್ಪ ತೆಂಗಿನಕಾಯಿ, ಸ್ವಲ್ಪ ಹುಣಸೆ ಹಣ್ಣು ಇಷ್ಟೇ ಎಲ್ಲ ಹಾಕಿ ರುಬ್ಕೋಬೇಕು. ಆಮೇಲೆ ಟೊಮೊಟೊನು ಮ್ಯಾಶ್ ಮಾಡ್ಕೊಂಡು ಹಾಕ್ಕೋಬೇಕು. ಮೂರು ವಿಸಿಲ್ ಬಂದಿದೆ. ಬೇಳೆ ಟೊಮೊಟೊ ಎಲ್ಲ ತೆಗೆದು ಆದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೋಬೇಕು. ಸ್ವಲ್ಪ ಬೇಳೆನೂ ಹಾಕ್ಕೋಬೇಕು ರುಬ್ಬೋಕ್ಕೆ. ಬೇಳೆ ನೋಡಿ ಬೆಂದಿದೆ. ಖಾರ, ಹುಣಸೆ ಹಣ್ಣು, ಟೊಮೊಟೊನು ಇದಕ್ಕೆ ಹಾಕಿ ರುಬ್ಕೋಬೇಕು. ಜಾರ್ಗೆನೆ ಹಾಕ್ಕೊಂಡು ರುಬ್ಕೋಬೇಕು. ನೀರೆಲ್ಲ ಬಗ್ಸ್ಕೋಬೇಕು. ಬಗ್ಸ್ಕೊಂಡು ಮಸಾಲೆ ಇದಕ್ಕೆ ಹಾಕಿ ಬೇಯಿಸ್ಬೇಕು. ಬೇಳೆ ಎಲ್ಲ ಬೆಂದ್ಬಿಟ್ಟಿದೆ. ಇನ್ನು ಬೇಯಿಸಿದ್ರೆ ಜಾಸ್ತಿ ಬೆಂದೋಗುತ್ತೆ. ಬೇಳೆ ಆಮೇಲೆ ಹಾಕ್ಕೊಳ್ಳೋಣ. ಈ ನೀರಿಗೆನೆ ಮಸಾಲೆ ಹಾಕ್ಕೊಳ್ಳೋಣ. ಜಾರ್ ತೊಳೆದಿರೋ ನೀರು, ಮಸಾಲೆನ ಬೇಯಿಸ್ಕೋಬೇಕು. ಹಸಿ ವಾಸನೆ ಹೋಗೋ ತನಕ. ರುಚಿಗೆ ತಕ್ಕಷ್ಟು ಉಪ್ಪು, ಮಸಾಲೆ ಬೆಂದಿದೆ. ಈಗ ಬೇಳೆ ಸೇರಿಸ್ಕೊಳ್ಳೋಣ. ನಿಮಿಷ ಬೇಯಬೇಕು. ಬೆಂದ ಮೇಲೆ ಒಗ್ಗರಣೆ ಹಾಕ್ಕೊಳ್ಳೋಣ. ನೋಡಿ, ಒಗ್ಗರಣೆ ಹಾಕ್ತಾ ಇದ್ದೀನಿ. ಸಾಸಿವೆ, ಸ್ವಲ್ಪ ಎಣ್ಣೆ, ಈರುಳ್ಳಿ ಒಂದು, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಒಗ್ಗರಣೆ ಹಾಕ್ಕೋಬೇಕು. ಕರಿಬೇವಿನ ಸೊಪ್ಪು, ಗೋಲ್ಡನ್ ಬ್ರೌನ್ ಬರಬೇಕು. ಈರುಳ್ಳಿ, ಸಾಂಬಾರು ಬೆಂದಿದೆ. ಈಗ 10 ನಿಮಿಷ ಆಗಿದೆ. ಈಗ ಒಗ್ಗರಣೆಗೆ ಸೇರಿಸ್ಕೊಳ್ಳೋಣ. ಒಗ್ಗರಣೆ ಗೋಲ್ಡನ್ ಬ್ರೌನ್ ಆಗಿದೆ. ಈಗ ಸಾಂಬಾರು ಸೇರಿಸ್ಕೊಂಡ್ಬಿಡೋಣ. ಮಿಕ್ಸ್ಡ್ ಬೇಳೆ ಸಾಂಬಾರ್ ರೆಡಿಯಾಗಿದೆ. ನೋಡಿ, ಮಿಕ್ಸ್ಡ್ ಬೇಳೆ ಸಾಂಬಾರ್ ರೆಡಿಯಾಗಿದೆ.
ನೀವು ಈ ಥರ ಮಾಡಿ ತಿನ್ನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್.